ಮಧ್ಯಾಹ್ನದ ಶುಭಾಶಯಗಳು ವಿದ್ಯಾರ್ಥಿಗಳೇ. ಹೋದ ಒಂದು ಅವಧಿಯಲ್ಲಿ ನಾವು ಗುರಿ ಪದ್ಯವನ್ನು ನೋಡಿದ್ದೀವಿ. 5ನೇ ಪದ್ಯ ಭಾಗ ಗುರಿ. ಈ ಗುರಿ ಪದ್ಯದಲ್ಲಿ ನಾವು ಎಂ ಗೋಪಾಲಕೃಷ್ಣ ಅಡಿಗವರ ಒಂದು ವಿಚಾರದಂತೆ ಮನುಷ್ಯನ ಜೀವನಕ್ಕೆ ಗುರಿಯನ್ನ ಹೇಗೆಲ್ಲ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಗುರಿಯನ್ನು ನಾವು ಹೊಂದಬೇಕು, ಹಾಗೇನೆ ಇಲ್ಲಿ ಗುರಿಯ ಮಾರ್ಗದಲ್ಲಿ ಸಾಗುವ ಸಂದರ್ಭದಲ್ಲಿ ಹೇಗೆ ನಿರಂತರವಾಗಿ ನಾವು ಗುರಿಗಳನ್ನ ಏನಪ್ಪಾ ಅಂದ್ರೆ ಹಿಮ್ಮೆಟ್ಟಿಸಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಮಲದ ಒಂದು ಉದಾಹರಣೆಯನ್ನು ತೆಗೆದುಕೊಂಡು, ಕಮಲ ಕೆಸರಿನಲ್ಲಿದ್ದರೂ ಕೂಡ ಏನಪ್ಪಾ ಅಂದ್ರೆ ಆಕಾಶವನ್ನ ನೋಡಿ ವಿಜೃಂಭಿಸ್ತದೆ ಅಂತ ಹೇಳ್ತಾರೆ ಅಲ್ಲಿ. ಯಾಕಪ್ಪ ಅಂದ್ರೆ ಸೂರ್ಯನ ಕಿರಣಗಳಿಗೆ ಹೀಗೆ ಅದು ವಿಜೃಂಭಿಸುವಂತೆ ನಾವು ನಮ್ಮ ಕೆಲಸದಲ್ಲಿ ಧ್ಯೇಯದಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಆದ್ರೆ ಅಂದ್ರೆ ನಾವು ನಮ್ಮ ಒಂದು ಗುರಿಯನ್ನು ನಾವು ವಶಪಡಿಸಿಕೊಳ್ಳಬಹುದು. ಇದೇ ಒಂದು ಏನಪ್ಪ ಅಂದ್ರೆ ಮನುಷ್ಯನ ಒಂದು ಸಾರ್ಥಕ್ಯ ಜೀವನದ ಒಂದು ಮಾತಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಮನುಷ್ಯ ಜೀವನವನ್ನು ಸಾರ್ಥಕ್ಯಗೊಳಿಸಬೇಕಾದ್ರೆ ಅವನು ನಿತ್ಯ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಅಂದ್ರೆ ತನ್ನ ಗುರಿಯನ್ನು ಈಡೇರಿಸುವ ಸಂದರ್ಭದಲ್ಲಿ ನಿರಂತರ ಪ್ರಯತ್ನ ಮಾಡಬೇಕು ಅಂತಾಗಲೇ ಧ್ಯೇಯದಿಂದ, ನಿಷ್ಠೆಯಿಂದ ಕಾರ್ಯ ಮಾಡಿದ್ದೆ ಆದ್ರೆ ಅವನು ತನ್ನ ಗುರಿಯನ್ನು ವಶಪಡಿಸಿಕೊಳ್ಬಹುದು ಅಂತ ಹೇಳಿ ಹೇಳ್ತಾರೆ. ಅಂದಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾರೆ. ಹಾಗೇನೆ ಅಂತಂದ್ರೆ ಗುರಿಯ ಮಾರ್ಗದಲ್ಲಿ ಸಾಗುವಾಗ ಅನೇಕ ತೊಂದರೆಗಳು ಬರ್ತವೆ, ಅನೇಕ ಏನಂದ್ರೆ ಅಡ್ಡಿ ಆತಂಕಗಳು ಬರ್ತವೆ. ಇದರಿಂದಾಗಿ ಅಡ್ಡಿ ಆತಂಕಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಹೇಳಿತನದಿಂದ ನಮ್ಮಿಂದ ಆಗದು ಅಂತ ಹೇಳಿ ನಾವು ಕೈ ಚೆಲ್ಲಿ ಕೂಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಯಾಕಪ್ಪ ಅಂದ್ರೆ ಸಂಕಷ್ಟಗಳು ಬರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆ ನೋವು, ದುಃಖ, ದುಮ್ಮಾನ, ಅವಮಾನ, ಅಪಮಾನಗಳು ಎದುರಾದಾಗ ನಾವು ನಮ್ಮಿಂದ ಆಗದು ಅಂತಕ್ಕಂಥ ಒಂದು ಹೆಂತನವನ್ನ ತೋರ್ಬಾರ್ದು. ಯಾಕಂದ್ರೆ ನಾವು ಹಿಡಿದಿರ್ತಕ್ಕಂಥ ಒಳ್ಳೆಯ ಮಾರ್ಗದಲ್ಲೇ ನಾವು ಎಷ್ಟೇ ಕಷ್ಟ ಆದರೂ ಕೂಡ ಛಲದಿಂದ ಮುಂದುವರಿಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಪೌರುಷದಲ್ಲಿ ನಮ್ಮ ಒಂದು ಗುರಿಯನ್ನು ಈಡೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ನಿರಂತರವಾಗಿ ನಮ್ಮ ಕಾರ್ಯದಲ್ಲಿ ನಾವು ತೊಡಗಿ ನಾವು ಗುರಿಯನ್ನ ಅಲ್ಲಿ ಪ್ರವಾಹದಂತೆ ಅಂದ್ರೆ ನಾವು ಮುನ್ನುಗ್ಗಬೇಕು ನಮ್ಮ ಗುರಿಯಡೆಗೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಈ ತರ ಹಾಗೇನೆ ಜೀವನದಲ್ಲಿ ಗುರಿಯನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ನಿದರ್ಶನಗಳನ್ನು ಕೊಡೋದ್ರ ಮೂಲಕವಾಗಿ ಹೇಳ್ತಾರೆ ಇಲ್ಲಿ. ಅಂದ್ರೆ ಗುರಿಯನ್ನ ಯಾವ ರೀತಿಯಾಗಿ ಕೆಲವೊಂದು ಉದಾಹರಣೆಗಳನ್ನ ನೀಡ್ತಾರೆ ಅವರು. ಬಾಣಕ್ಕೆ ಗುರಿ ಕೂಡ ಒಂದೇ ಇರುವುದು, ಅಂದ್ರೆ ಒಂದು ಬಾಣಕ್ಕೆ ಗುರಿ ಒಂದೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಅವನ ಆತ್ಮದ ಕಲ್ಪನೆಯೂ ಕೂಡ ಒಂದೇ ಆಗಿರ್ತದ. ಅವನ ದೇಹದಲ್ಲಿ ಆತ್ಮ ಎರಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ ಅಂದ್ರೆ ಒಂದು ಜೀವನಕ್ಕೆ ಹಲವಾರು ಸಾಧ್ಯತೆಗಳು ಏಕೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಅವಕಾಶಗಳು ಏಕೆ ಎಲ್ಲವೂ ಏನಂದ್ರೆ ಒಮ್ಮೆ ಮಾತ್ರ ಬರ್ತಕ್ಕಂಥವುಗಳು ಅವಕಾಶಗಳು ಮತ್ತೆ ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಜೀವನದಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಅದರ ಒಂದು ಈಡೇರಿಕೆಗಾಗಿ ನಾವು ಹಗಲು ರಾತ್ರಿ ಶ್ರಮ ಪಟ್ಟು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೆ ಆದ್ರೆ ನಮ್ಮ ಒಂದು ಕಾರ್ಯದಲ್ಲಿ ನಾವು ಸಿದ್ಧಿಯಾಗ್ತೀವಿ ಅನ್ನೋದನ್ನ ಇಲ್ಲಿ ಕವಿಯವರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಕವಿ ಹೇಳ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಕಷ್ಟಪಟ್ಟು ಶ್ರಮಪಟ್ಟು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಇಲ್ಲಿ ಜೀವನದಲ್ಲಿ ಗುರಿಯನ್ನು ಸಾಧಿಸುವುದು ಕೇವಲ ಗುರಿ ಮಾತ್ರ ಅಲ್ಲ, ಇದು ಕೇವಲ ಇದೊಂದು ಜೀವನ ಅಲ್ಲ. ಇದರ ಜೊತೆಗೆ ಸ್ವಾರ್ಥತೆಯ ಜೊತೆಗೇನೆ ಏನಂತಂದ್ರೆ ಪರಹಿತ ಒಂದು ಕಾಯ್ತಕ್ಕಂಥ ಒಂದು ಏನಂತಂದ್ರೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗಪ್ಪ ಅಂದ್ರೆ ಮನುಷ್ಯನಲ್ಲಿ ದೇವರನ್ನ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕಷ್ಟ ಕಾರ್ಪಣ್ಯದಲ್ಲಿ ನಾವತಕ್ಕಂಥ ಜನರಿಗೆ ಸಹಾಯ ಸಹಕಾರಗಳನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾವು ಸ್ವರ್ಗದ ಕಲ್ಪನೆಯನ್ನು ಇನ್ಯಾವುದು ಅಂತ ಹೇಳಿ ತಿಳ್ಕೊಳ್ತೀವಿ. ಆ ಒಂದು ಸ್ವರ್ಗವನ್ನ ಏನಂತಂದ್ರೆ ಭೂಮಿಯ ಮೇಲೆ ಅನುಭವಿಸ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಜೀವನ ಯಾವಾಗಲೂ ಕೂಡ ಇನ್ನೊಬ್ಬರ ಹಿತಕ್ಕಾಗಿ ನಾವು ಶ್ರಮಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬರ ಹಿತಕ್ಕಾಗಿ ನಾವು ಅಂತಂದ್ರೆ ಜೀವನ ಸಾಗಿಸೋದೇ ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ. ಇದನ್ನ ಬಿಟ್ಟು ಬೇರೆ ಜೀವನವನ್ನು ಸಾಗಿಸಿದ್ರೆ ಬರೀ ಸ್ವಾರ್ಥವಾಗಿರ್ತಕ್ಕಂಥ ಜೀವನ ಸಾಗಿಸೋದು ಇದು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ಇಲ್ಲಿ. ಅದಕ್ಕಾಗಿ ಇಲ್ಲಿ ಸ್ವಾರ್ಥತೆ ಜೊತೆಗೆ ಏನಪ್ಪ ಅಂದ್ರೆ ನಾವು ಪರಹಿತವನ್ನ ಕಾಯ್ತಕ್ಕಂಥ ಒಂದು ಕಾರ್ಯ ಮಾಡಬೇಕು. ನಮ್ಮ ಒಂದು ಸಮಾಜಕ್ಕೆ, ನಮ್ಮ ದೇಶಕ್ಕೆ ನಮ್ಮ ಕೊಡುಗೆಯನ್ನು ನಾವು ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ಪದ್ಯದ ಮೂಲಕವಾಗಿ ಅಡಿಗವರು ತಿಳಿಸಿರ್ತಕ್ಕಂಥದ್ದಿದೆ ಇಲ್ಲಿ. ಇವತ್ತು ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನ ಇಲ್ಲಿ
ನೋಡೋಣ. ನೋಡಲಿ, ಮೊದಲನೇ ಒಂದು ಏನಪ್ಪಾ ಅಂದ್ರೆ ಪ್ರಶ್ನೋತ್ತರಗಳನ್ನು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳಿದ್ದೇವೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ರಿ, ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದ್ರೆ ನಿರ್ದಿಷ್ಟ ಟಿಮ್ ಇರಬೇಕು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದ್ರೆ ನಿರ್ದಿಷ್ಟ ಗುರಿ ಇರಬೇಕು ಅಂತ ಹೇಳಿ ಇದಕ್ಕೆ ಉತ್ತರ. ಗುರಿ ಅನ್ನೋದೇನಂತಂದ್ರೆ ಇದಕ್ಕೆ ಉತ್ತರ ಆಗ್ತದೆ ಇಲ್ಲಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಟಿಮ್ ಅಂತ ಹೇಳ್ತಾರೆ. ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಹೇಳಿತನ ಅನ್ನೋದು ಇದಕ್ಕೆ ಪ್ರಶ್ನೆ. ಹೇಳಿತನ ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಹಾಗೇನೆ ಮೂರನೇ ಪ್ರಶ್ನೆ, ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನ ಟಿಮ್ ರಾಜ್ಯ ನೀಡಿತು ಅಂತ ಹೇಳಿ ಪ್ರಶ್ನೆ. ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥ ರಾಜ್ಯ ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ಇದಕ್ಕೆ ಉತ್ತರ ಮಧ್ಯಪ್ರದೇಶ ಅಂತ ಹೇಳಿ ಹೇಳಬೇಕು. ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ರಿ, ಹೆಗ್ಗುರಿ ಇದು ಟಿಮ್ ಸಮಾಸವಾಗಿದೆ. ಹೆಗ್ಗುರಿ ಇದು ಕರ್ಮಧಾರೆಯ ಸಮಾಸವಾಗಿದೆ. ಯಾವುದು? ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ ಅದನ್ನ. ಇನ್ನು ಬಿಟ್ಟ ಸ್ಥಳಗಳದು. ಇನ್ನು ಒಂದು ವಾಕ್ಯದ ಉತ್ತರಗಳನ್ನು ನಾವು ಇವಾಗ ನೋಡೋಣ. ಮೊದಲನೇ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ, ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ? ನೋಡ್ರಿ, ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆಂದ್ರೆ ಅದು ನೆಲೆ ಇರದೆ ತೊಳಲಾಡುವುದು ಅಂತ ಹೇಳಿ ಇಷ್ಟು ಹೇಳಿದ್ರೆ ಸಾಕು. ನೆಲೆ ಇರದೆ ತೊಳಲಾಡುವುದು. ಇನ್ನ ಎರಡನೇ ಪ್ರಶ್ನೆ, ನಮ್ಮ ದುಡಿಮೆಯ ಹೂ ಫಲಿಸುವುದು ಯಾವಾಗ ಅಂತ ಹೇಳಿ ಪ್ರಶ್ನೆ ಇದೆ. ನಮ್ಮ ದುಡಿಮೆಯ ಹೂ ಫಲಿಸುವುದು ನಿರಂತರ ಪ್ರಯತ್ನ ಪಟ್ಟಾಗ ಅಂತ ಹೇಳ್ಬೇಕಿಲ್ಲ. ನಿರಂತರ ಪ್ರಯತ್ನ ಪಟ್ಟಾಗ ನಮ್ಮ ದುಡಿಮೆಯ ಹೂ ಫಲಿಸುವುದು ಅಂತ ಹೇಳಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರವನ್ನ ನಾವಿಲ್ಲಿ ಕಂಡುಕೋಬಹುದು. ಇನ್ನ ಮೂರನೇ ಪ್ರಶ್ನೆ, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಂತ ಹೇಳ್ತೀವಿ. ಪ್ರಶ್ನೆ ಮೂರು, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಅಂತ ಹೇಳಿ. ಇದಕ್ಕೆ ಉತ್ತರ, ಹಿಡಿದ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಮುಂದೆ ಸಾಗುವುದೇನಪ್ಪ ಅಂದ್ರೆ ಅಡಿಗರ ಪ್ರಕಾರ ಪೌರುಷದ ಬಾಳ್ವೆಯಾಗಿದೆ ಅಂತ ಹೇಳಿ ಇದಕ್ಕೆ ಉತ್ತರ ಹೇಳಬೇಕು. ಏನು? ಹಿಡಿದ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೆ ಮುಂದೆ ಸಾಗುವುದು ಅಡಿಗರ ಪ್ರಕಾರ ಇಲ್ಲಿ ಪೌರುಷದ ಬಾಳ್ವೆಯಾಗಿದೆ ಅಂತ ಹೇಳಿ ಹೇಳಬೇಕು. ಇನ್ನು ನಾಲ್ಕನೆಯ ಪ್ರಶ್ನೆ ನೋಡ್ರಿ, ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಅಂತ ಇದೆ ಪ್ರಶ್ನೆ. ಅಡಿಗರು ಯಾವುದಕ್ಕೆ ಹಗಲಿರುಳು ಹೋರಾಡಬೇಕೆಂದು ಹೇಳುತ್ತಾರೆ? ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ಅಂತ ಹೇಳಿ ಇದಕ್ಕೆ ಉತ್ತರ ಹೇಳ್ಬೇಕಿಲ್ಲಿ. ಏನು? ಅಡಿಗರು ಹಗಲಿರುಳು ಒಂದೇ ಹೆಗ್ಗುರಿಗೆ ಹೋರಾಡಬೇಕೆಂದು ಹೇಳುತ್ತಾರೆ ಅಂತ ಹೇಳಿ ಇದಕ್ಕೆ ಉತ್ತರವನ್ನ ನಾವು ಹೇಳಬಹುದು. ಇನ್ನು ಇಲ್ಲಿ 3-4 ವಾಕ್ಯಗಳಲ್ಲಿ ಏನಪ್ಪ ಅಂದ್ರೆ ಉತ್ತರವನ್ನ ನಾವು ನೋಡೋಣ. ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ. ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಉತ್ತರ, ಕಮಲವು ಕೆಸರಿನಲ್ಲಿದ್ದರೂ ಕೂಡ ಅದು ಸೂರ್ಯನ ಕಿರಣಗಳನ್ನ ನೋಡಿ ಅದೇನ್ ಮಾಡ್ತದಪ್ಪ ಅಂದ್ರೆ ಆ ಸೂರ್ಯನ ಕಿರಣಗಳಿಗೆ ವಿಜೃಂಭಿಸ್ತದ. ಆ ಒಂದು ಸೂರ್ಯನ ಕಿರಣಗಳಿಗೆ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಮೆರೆದಾಡ್ತದ. ಅಲ್ಲಿ ಮೆರೆದಾಡುವಂತೇನಪ್ಪ ಅಂದ್ರೆ ಮನುಷ್ಯರು ಕೂಡ ಅಲ್ಲಿ ಧ್ಯೇಯದಿಂದ ನಿಷ್ಠೆಯಿಂದ ತನ್ನ ಕಾರ್ಯವನ್ನ ನಿರಂತರವಾಗಿ ಮಾಡಿದ್ದೇ ಆದ್ರೆ ಅವನ ತನ್ನ ಗುರಿಯನ್ನ ಈಡೇರಿಸಿಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ಲೇಖಕರು ಏನ್ ಮಾಡ್ಪ ಅಂದ್ರೆ ನಮ್ಮ ಬದುಕು ಕಮಲದ ಕೆಸರಿನಲ್ಲಿರಬೇಕು ಅಂತ ಹೇಳ್ತಾರೆ ಇಲ್ಲಿ. ಯಾವುದಕ್ಕಾಗಿ ಅಂದ್ರೆ ಕಮಲವು ಕೆಸರಿನಲ್ಲಿದ್ದರೂ ಕೂಡ ಅದು ಆಕಾಶವನ್ನ ನೋಡಿ ಸೂರ್ಯನ ಕಿರಣಗಳಿಗೆ ಅದು ವಿಜೃಂಭಿಸ್ತದ. ಸೂರ್ಯನ ಕಿರಣಗಳಿಗೆ ಅದು ತನ್ನ ಮೈಯೊಡ್ಡಿ ಹೂವು ಅರಳುತ್ತದ, ಅರಳಿ ಅದು ವಿಜೃಂಭಿಸ್ತದ. ಹಾಗೆ ಮನುಷ್ಯನು ಕೂಡ ಏನಪ್ಪ ಅಂದ್ರೆ ತನ್ನ ಒಂದು ಕಾರ್ಯವನ್ನ ತಾನು ಇಟ್ಕೊಂಡಿರ್ತಕ್ಕಂಥ ಜೀವನದ ಗುರಿಯನ್ನ ಈಡೇರಿಸಲಿಕ್ಕೆ ಅವು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಪಟ್ಟರೆ
ಧ್ಯೇಯದಿಂದ ಏನಪ್ಪ ಅಂದ್ರೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೆ ಆದ್ರೆ ತನ್ನ ಒಂದು ಗುರಿಯನ್ನು ಅವನು ವಶಪಡಿಸಿಕೊಳ್ಳಬಹುದು ಅಂತ ಹೇಳಿ ಲೇಖಕರು ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೇಕು. ಇಲ್ಲಿ ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಅಡಿಗರು ಯಾವುದನ್ನ ಹೇಳಿದ್ದನ ಹಾಗೂ ಹೆಂತನೆ ಎಂದು ಕರೆದಿದ್ದಾರೆ ಅಂತ ಹೇಳಿ ಪ್ರಶ್ನೆಯಲ್ಲಿ ಅಡಿಗರ ಯಾವುದನ್ನ ಹೇಳಿದ್ದನ ಹಾಗೂ ಹೆಂತನೆ ಎಂದು ಕರೆದಿದ್ದಾರೆ ಅಂದ್ರೆ ನೋಡ್ರಿ, ಜೀವನದಲ್ಲಿ ಗುರಿಯನ್ನ ಸಾಧಿಸುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳು ಬರುವುದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆ ಕಷ್ಟಗಳು ಎದುರಾದಾಗ ಅಲ್ಲೇ ಹೇಳಿದ್ದನವನ್ನ ಪ್ರದರ್ಶಿಸುವುದು ಏನಪ್ಪಂದ್ರೆ ಕಷ್ಟಗಳು ಎದುರಾದಾಗ ಏನಪ್ಪಂದ್ರೆ ಅದಕ್ಕೆ ಹೆದರುವುದೇ ಏನಪ್ಪಂದ್ರೆ ಹೇಳಿದ್ದನ. ಹಾಗೆಯೇ ಆ ಕೆಲಸಗಳು ತನ್ನಿಂದ ಆಗುವುದಿಲ್ಲ ಅಂತ ಹೇಳಿ ಕೈ ಚೆಲ್ಲುವುದೇನಪ್ಪ ಅಂದ್ರೆ ಅಲ್ಲೇ ಹೆಂತನ ಅಂತ ಹೇಳಿ ಅಂದ್ರೆ ಆ ಕಾರ್ಯ ನನ್ನಿಂದ ಆಗದು ಎನ್ನುವ ಒಂದು ಮನೋಭಾವನೆಯನ್ನು ತೋರುವುದೇನಪ್ಪ ಅಂದ್ರೆ ಇಲ್ಲಿ ಹೆಂತನ ಅಂತ ಹೇಳಿ ಕವಿ ಅಡಿಗ ಅವರು ಹೇಳಿದ್ದಾರೆ ಅಂತ ಹೇಳ್ಬೇಕಲ್ಲಿ. ಅಡಿಗರು ಯಾವುದನ್ನು ಹೇಳಿದ್ದಾನೆ ಮತ್ತು ಹೆಂತನೆ ಎಂದು ಕರೆದಿದ್ದಾರೆ, ಅದಕ್ಕೆ ಪ್ರಶ್ನೆ ಉತ್ತರ ಏನ್ ಹೇಳ್ಬೇಕಪ್ಪ ಅಂದ್ರೆ ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳ ಎದುರಾಗಬಹುದು ಗುರಿಯ ಸಾಧನೆ ಒಂದು ಮಾರ್ಗದಲ್ಲಿ. ಆವಾಗ ಆ ಒಂದು ಕಾರ್ಯಕ್ಕೆ ಅಂದ್ರೆ ಆ ಒಂದು ಏನಂದ್ರೆ ಸಮಸ್ಯೆಗಳಿಗೆ ಹೆದರುವುದೇ ಏನಂದ್ರೆ ಹೇಳಿದ್ದನ, ಮತ್ತು ಅಲ್ಲಿ ಹೆದರಿ ತನ್ನಿಂದ ಆ ಕಾರ್ಯ ಅಸಾಧ್ಯ ಎನ್ನುವ ಒಂದು ಮನೋಭಾವನೆಯನ್ನ ತಾಳುವುದೇ ಅಲ್ಲೇ ಹೆಂತನ ಎಂದು ಕವಿ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಉತ್ತರ ಹೇಳ್ಬೇಕು. ಇಲ್ಲಿ 3-4 ವಾಕ್ಯದ ಒಂದು ಎರಡನೇ ಪ್ರಶ್ನೆಗೆ. ಇನ್ನು ಮೂರನೇ ಪ್ರಶ್ನೆ ನೋಡ್ರಿ, ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಅಂತ ಕೇಳಿದ್ದಾರೆ. ಇಲ್ಲಿ ಇದಕ್ಕೆ ಉತ್ತರ ಹೇಗೆ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟು ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ. ಜೀವನದಲ್ಲಿ ಹಲವಾರು ಗುರಿಗಳನ್ನಿಟ್ಟು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಒಂದೇ ಗುರಿಯನ್ನು ಇಟ್ಕೊಂಡ್ರೆ ಸಾಧಿಸಲು ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ಹೇಗಪ್ಪ ಅಂದ್ರೆ ಒಂದು ಬಾಣಕ್ಕೆ ಗುರಿ ಒಂದೇ, ದೇಹಕ್ಕೂ ಕೂಡ ಆತ್ಮ ಒಂದೇ ಆಗಿರ್ತದ. ಹಾಗೆಯೇ ನಮ್ಮ ಜೀವನಕ್ಕೂ ಕೂಡ ಇಲ್ಲಿ ಗುರಿ ಒಂದೇ ಇರಬೇಕು ಅಂತ ಹೇಳಿ ಇಲ್ಲಿ ಕವಿ ಇಲ್ಲಿ ಜೀವನದಲ್ಲಿ ಏನಪ್ಪ ಅಂದ್ರೆ ಆ ಒಂದೇ ಹೆಗ್ಗುರಿಯನ್ನಿಟ್ಟು ಹಗಲು ರಾತ್ರಿ ಪರಿಶ್ರಮ ಪಡಬೇಕು ಅನ್ನೋ ಒಂದು ಮಾತನ್ನ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲ ಅಂದ್ರೆ, ಅಥವಾ ಜೀವನಕ್ಕೆ ಒಂದೇ ಒಂದು ಹೆಗ್ಗುರಿಯನ್ನು ಇಟ್ಕೊಂಡು ಹಗಲು ರಾತ್ರಿ ಶ್ರಮ ಪಡಬೇಕು. ಇನ್ನ 4ನೇ ಪ್ರಶ್ನೆ ನೋಡ್ರಿ, ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳಾವು ಅಂತ ಹೇಳಿ ಪ್ರಶ್ನೆ ಇದೆ ಇಲ್ಲಿ. ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳು ಅಂದ್ರೆ ಅಡಿಗರು ನೀಡ್ತಕ್ಕಂಥ ಉದಾಹರಣೆಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಬಾಣಕ್ಕೆ ಗುರಿ ಒಂದೇ ಇರಲು ಸಾಧ್ಯ, ಹಲವು ಇರಲಿಕ್ಕೆ ಸಾಧ್ಯವಿಲ್ಲ. ಒಂದು ದೇಹದಲ್ಲಿ ಆತ್ಮ ಕೂಡ ಒಂದೇ ಆಗಿರ್ತದೆ, ಎರಡಿರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಅದಕ್ಕಾಗಿ ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕೆಂದು ಇಲ್ಲಿ ಕವಿ ಅಡಿಗರವರು ಅಂದ್ರೆ ಅನೇಕ ನಿದರ್ಶನಗಳನ್ನ ಇಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೇಕು. ಏನು ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂದಾಗ ನರನ ಜೀವನದ ಗುರಿ ಯಾವುದಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಅಂತ ಇದ್ದೇನೆ. ನರನ ಜೀವನದ ಗುರಿ ಯಾವುದಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಅಂತ ಇದ್ದೇನೆ. ನರನ ಜೀವನದ ಗುರಿ ಅಂದ್ರೆ ಅವನ ಜೀವನಕ್ಕೆ ಒಂದೇ ಹೆಗ್ಗುರಿಯನ್ನ ಆಯ್ಕೆ ಮಾಡಿಕೊಳ್ಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಗುರಿ ಇರಬೇಕು. ಗುರಿ ಇಲ್ಲದೆ ಹೋದ್ರೆ ಅವನ ಬದುಕು ಏನಪ್ಪ ಅಂದ್ರೆ ಅದು ಚುಕ್ಕಾಣಿ ಇಲ್ಲದ ನೌಕೆ ಅಂತ ಆಗ್ತದೆ. ಅದಕ್ಕಾಗಿ ಅವನಿಗೆ ನಿಶ್ಚಿತ ಗುರಿ ಇರಬೇಕು. ಆ ಒಂದು ನಿಶ್ಚಿತ ಗುರಿಯನ್ನ ಸಾಧಿಸಲಿಕ್ಕೆ ಹಗಲು ರಾತ್ರಿ ಶ್ರಮ ಪಡಬೇಕು. ಆಗ ಅವನ ಬದುಕು ಸಾರ್ಥಕವಾಗ್ತದೆ. ಜೀವನದಲ್ಲಿ ಏನಪ್ಪ ಅಂದ್ರೆ ಗುರಿಯನ್ನ ಸಾಧಿಸುವ ಹಂತದಲ್ಲಿ ಗುರಿಯನ್ನ ಏನಪ್ಪ ಅಂದ್ರೆ ಅಲ್ಲೇ ನಾವು ಹಂತವಾಗಿ ಏನಪ್ಪ ಅಂದ್ರೆ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ನಾವು ಆ ಗುರಿಯ ಮಾರ್ಗದಲ್ಲಿ ಸಾಗುವಾಗ ಧೃತಿಗೆಡದೆ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ನಾವು ಆತ್ಮವಿಶ್ವಾಸದಿಂದ ಎಲ್ಲವನ್ನ ಎದುರಿಸಿ ಧೈರ್ಯ ಸಾಹಸದಿಂದ ಏನಪ್ಪ ಅಂದ್ರೆ ಮುನ್ನುಗ್ಗಬೇಕು. ಅಂದಾಗಲೇ ಮಾತ್ರ ಏನಾಗ್ತದಪ್ಪ ಅಂದ್ರೆ ನಮ್ಮ ಜೀವನದ ಗುರಿ ಈಡೇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಜೀವನದಲ್ಲಿ ಹಲವಾರು ಗುರಿಗಳನ್ನ ಇಟ್ಟು ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದಿಲ್ಲ.
ಯಾಕಂದ್ರೆ ಜೀವನದಲ್ಲಿ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್, ಪೊಲೀಸ್ ಎಲ್ಲವೂ ಆಗುತ್ತೇನೆ ಅಂತ ಏನಪ್ಪ ಅಂದ್ರೆ ಗುರಿಯನ್ನು ಇಟ್ಕೊಂಡು ಸಾಧಿಸಲು ಸಾಧ್ಯವಿಲ್ಲ. ಹೇಗೆ ಏನಪ್ಪ ಅಂದ್ರೆ ಒಂದು ಬಾನಿಗೆ ಒಂದೇ ಗುರಿಯಾಗಿರ್ತದೆ, ಒಂದು ಆ ದೇಹಕ್ಕೆ ಒಂದೇ ಆತ್ಮ ಆಗಿರ್ತದೆ. ಹಾಗೇನೆ ಒಂದು ಮನುಷ್ಯನ ಸಾಧ್ಯತೆ, ಜೀವನಕ್ಕೆ ಸಾಧ್ಯತೆನೂ ಕೂಡ ಒಂದೇ ಇರಬೇಕು. ಅದಕ್ಕಾಗಿ ಒಂದೇ ಹೆಗ್ಗುರಿನಿಟ್ಟು ಹಗಲು ರಾತ್ರಿ ಶ್ರಮ ಪಡಬೇಕು. ಅದ್ರ ಜೊತೆಗೆ ಸ್ವಾರ್ಥತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಗುರಿಯನ್ನು ಈಡೇರಿಸಿ ಸ್ವಾರ್ಥ ಜೊತೆಗೆ ಏನಪ್ಪ ಅಂದ್ರೆ ಪರಾರ್ಥದಲ್ಲೂ ಕೂಡ ನಾವು ದೇಶದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಒಂದು ಏಳಿಗೆ ಕಾರಣವಾಗಿರ್ತಕ್ಕಂಥ ಈ ದೇಶ ಸಮಾಜಕ್ಕೆ ಏನಪ್ಪ ಅಂದ್ರೆ ನಮ್ಮ ಒಂದು ಕೊಡುಗೆಯನ್ನ ಸಲ್ಲಿಸಬೇಕು. ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಏನಪ್ಪ ಅಂದ್ರೆ ನಮ್ಮ ಒಂದು ಪರರ ಹಿತಕ್ಕೆ ನಾವು ಶ್ರಮಿಸಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನೊಂದವರ ಒಂದು ಏನಪ್ಪ ಅಂದ್ರೆ ಬದುಕಿಗೆ ಸಹಾಯ ಮಾಡ್ತಕ್ಕಂಥ ಒಂದು ದಿಶೆಯಲ್ಲಿ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಬೇಕು. ಅಂದ್ರೆ ಈ ತರ ನಾವು ಸಮಾಜದಿಂದ ಏನಪ್ಪ ಅಂದ್ರೆ ಅನುಕೂಲತೆಗಳನ್ನ ಬೆಳೆದು ನಾವು ಅದೇ ಸಮಾಜಕ್ಕೆ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಅಥವಾ ಆ ಸಮಾಜಕ್ಕೆ ಒಂದು ಸಮಾಜದ ಹಿತದೃಷ್ಟಿಯಿಂದ ನಾವು ಏನ್ ಮಾಡ್ಬೇಕು, ಕೆಲಸ ಕಾರ್ಯಗಳನ್ನ ಮಾಡಬೇಕು ಎಂದು ಏನಪ್ಪ ಅಂದ್ರೆ ಇಲ್ಲಿ ಕವಿ ಹೇಳಿದ್ದಾರೆ ಅಥವಾ ವಿವರಿಸಿದ್ದಾರೆ ಅಂತ ಹೇಳ್ಬೇಕಿಲ್ಲಿ. ಎರಡನೇ ಪ್ರಶ್ನೆ ನೋಡ್ರಿ, ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಅಂತ ಐತಿ. ಇದು ಕೂಡ ಹೇಗೇನೆ ಅಂದ್ರೆ ಪ್ರತಿಯೊಬ್ಬರ ಬದುಕಿಗೂ ಕೂಡ ಗುರಿ ಇರಬೇಕು, ಗುರಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಹಗಲು ರಾತ್ರಿ ಏನಪ್ಪ ಅಂದ್ರೆ ಗುರಿಗಾಗಿ ಶ್ರಮ ಪಡಬೇಕು. ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಪಟ್ಟಾಗ ಗುರಿ ಈಡೇರಲು ಸಾಧ್ಯ. ಹಾಗೇನೇನಪ್ಪ ಅಂದ್ರೆ ಗುರಿಯ ಮಾರ್ಗದಲ್ಲಿ ಅನೇಕ ತೊಂದರೆಗಳು ಬಂದಾಗ ಹೆದರದೆ ಅಂಜದೆ ನಾವು ಪೌರುಷದಿಂದ ಏನಪ್ಪ ಅಂದ್ರೆ ಗುರಿಗಳನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಲ್ಲಿ ಒಂದು ದೇಹದಲ್ಲಿ ಆತ್ಮ ಒಂದೇ ಆಗಿರ್ತಕ್ಕಂಥದ್ದು. ಆಮೇಲೆ ಯಾವ್ದಪ್ಪ ಅಂದ್ರೆ ಬಾನಿಗೆ ಗುರಿನೂ ಕೂಡ ಒಂದೇ ಆಗಿರ್ತದೆ. ಹಾಗೇನೇನಪ್ಪ ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಗುರಿ ಒಂದೇ ಆಯ್ಕೆ ಮಾಡಿಕೊಂಡು ಅದನ್ನ ಶ್ರಮ ಪಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಇಲ್ಲಿ ಕೇವಲ ಏನಪ್ಪ ಅಂದ್ರೆ ಸ್ವಾರ್ಥ ಬದುಕನ್ನು ಸಾಗಿಸಿ ಏನಪ್ಪ ಅಂದ್ರೆ ಜೀವನ ಸಾಗಿಸೋದು ಅದು ಮಹತ್ವದಾಗಿರ್ತಕ್ಕಂಥದ್ದಲ್ಲ. ಸ್ವಾರ್ಥತೆ ಜೊತೆಗೆ ನಾವು ಪರಾರ್ಥದಲ್ಲಿ ನಾವು ಅಂದ್ರೆ ಪರಹಿತವನ್ನು ಕಾಯ್ತಕ್ಕಂಥದ್ದು, ದೇಶದ ಅಭಿವೃದ್ಧಿ, ಆಮೇಲೆ ಸಮಾಜದ ಅಭಿವೃದ್ಧಿಗಾಗಿ ನಾವು ಶ್ರಮ ಪಡಬೇಕು. ಆಮೇಲೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಹೀಗೆ ದೇಶದ ಅಭಿವೃದ್ಧಿಗೋಸ್ಕರ ನಾವು ಏನ್ ಮಾಡ್ಬೇಕು ಅಂದ್ರೆ ನಾವು ಸದಾಕಾಲ ಅಲ್ಲೇ ನಮ್ಮದೇ ಆಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ದುಡಿತ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಮಾಜದ ಅನುಕೂಲತೆಗಳನ್ನು ಬೆಳೆದು ನಾವು ಏನಪ್ಪ ಅಂದ್ರೆ ಅದೇ ಸಮಾಜದ ಒಂದು ಹಿತಕ್ಕೆ ನಾವು ಶ್ರಮಿಸಬೇಕು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ರೆ ಅವಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ನಮ್ಮ ಬದುಕು, ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಹೇಳ್ತಾರೆ. ಇಲ್ಲಿ ಗುರಿ ಪದ್ಯದ ಸಾರಾಂಶ ಬರೀರಿ ಅಂತಂದ್ರೆ ಇಲ್ಲಿ ಗುರಿ ಪದ್ಯದ ಸಾರಾಂಶ ಅಂದಾಗ ಇಲ್ಲಿ ಪೂರ್ತಿಯಾಗಿ ಏನಪ್ಪ ಅಂದ್ರೆ ಈ ಪದ್ಯದ ಸಾರಾಂಶನ ಬರಬೇಕು. ಮನುಷ್ಯನ ಜೀವನದಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಹಳೆಯ ಆಶೆಗಳನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಜೀವನ ಸಾಗಿಸ್ತಕ್ಕಂಥದ್ದೆಲ್ಲ. ಇಲ್ಲಾಂದ್ರೆ ಅವನ ಸಾಮರ್ಥ್ಯಕ್ಕೆ ಮಿಗಿಲಾದ ಆಸೆಗಳನ್ನ ಇಟ್ಕೊಂಡಿದ್ರೆ ಅದು ಏನಪ್ಪ ಅಂದ್ರೆ ನೆಲೆ ಇರ್ತದೆ, ತೊಳಲಾಡ್ತದ. ಅದಕ್ಕಾಗಿ ಏನಪ್ಪ ಅಂದ್ರೆ ಅವನು ಗುರಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸಾಧಿಸಲು ಏನಪ್ಪ ಅಂದ್ರೆ ನಿರಂತರವಾಗಿರ್ತಕ್ಕಂಥ ಒಂದು ಪ್ರಯತ್ನ ಪಡಬೇಕು. ಅವನ ಒಂದು ಹೇಗೆ ಅಂದ್ರೆ ಒಂದು ಮಗು ಹೂವಾಗಬೇಕಾದ್ರೆ ಅದು ನಿರಂತರ ಪ್ರಕ್ರಿಯೆ ಆಗಿರ್ತದೆ. ಹಾಗೆ ಮನುಷ್ಯನು ಕೂಡ ಅವನ ಒಂದು ಜೀವನದ ಹೂವು ಅರಳಬೇಕಾದ್ರೆ ಅವನು ನಿರಂತರ ಪ್ರಯತ್ನ ಪಡಬೇಕು. ಹಾಗೆ ಕೆಸರಿನಲ್ಲಿರ್ತಕ್ಕಂಥ ಕಮಲ ಹರತಕ್ಕಂಥದ್ದು ಸೂರ್ಯನ ನೋಡಿ ವಿಜೃಂಭಿಸುವಂತೆ ಮನುಷ್ಯನು ಕೂಡ ನಾವೇನ್ ಮಾಡಬೇಕು, ಅಲ್ಲಿ ನಿರಂತರವಾಗಿರ್ತಕ್ಕಂಥ ಧ್ಯೇಯದಿಂದ ನಾವು ಪ್ರಾಮಾಣಿಕತೆಯಿಂದ ನಮ್ಮ ಕಾರ್ಯವನ್ನ ಮಾಡಿದರೆ ನಿರಂತರವಾಗಿ ನಮ್ಮ ಒಂದು ಗುರಿಯನ್ನು ನಾವು ವಶಪಡಿಸಿಕೊಳ್ಳಬಹುದು. ಅಂದಾಗ ಮಾತ್ರ ಮನುಷ್ಯತೆ ಒಂದು ಸಾರ್ಥಕ ಅಂದ್ರೆ ನಮ್ಮ ಮನುಷ್ಯತೆ ಅಂದ್ರೆ ಈ ಒಂದು ಈ ತರ ಮಾಡಿದ್ದೆ ಆದ್ರೆ ಏನಪ್ಪ ಅಂದ್ರೆ ನಾವು ಸಾರ್ಥಕ ಜೀವನ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗುರಿ ಸಾಧನೆಗೆ ಹಲವಾರು ಕಷ್ಟಗಳು ಬರ್ತವೆ. ಆ ಕಷ್ಟಗಳಿಗೆ ಹೆದರಿ ನಾವು ಅಂಜಿ ಏನಪ್ಪ ಅಂದ್ರೆ ಆ ಕಾರ್ಯವನ್ನೇ ಬಿಡಬಾರ್ದು. ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಪಟ್ಟು ಅಲ್ಲಿ ಪೌರುಷದಿಂದ ಏನಪ್ಪ ಅಂದ್ರೆ ಪ್ರವಾಹದಂತೆ ನಾವು ನಮ್ಮ ಗುರಿಯಡಿಗೆ ಮುನ್ನುಗ್ಗಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಏನಪ್ಪ ಅಂದ್ರೆ ಒಂದು ಬಾಣಕ್ಕೆ ಗುರಿ ಒಂದೇ ಆಗಿರ್ತದೆ, ಒಂದು ದೇಹದಲ್ಲಿ ಆತ್ಮವು ಕೂಡ ಒಂದೇ ಆಗಿರ್ತದೆ. ಹಾಗೆ ಜೀವನಕ್ಕೆ ಏನಪ್ಪ ಅಂದ್ರೆ ಸಾಧ್ಯತೆಗಳು ಏನಪ್ಪ ಅಂದ್ರೆ ಹೆಚ್ಚಾಗಿರೋದು. ಕೇವಲ ಜೀವನದಲ್ಲೇ ಒಂದೇ ಗುರಿಯನ್ನು ಇಟ್ಕೊಂಡು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಹಗಲು ರಾತ್ರಿ ಶ್ರಮ ಪಡಬೇಕು ಅಂತ ಹೇಳ್ತದಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಮನುಷ್ಯನಲ್ಲಿ ಏನಪ್ಪ ಅಂದ್ರೆ ದೇವರ ರೂಪವನ್ನು ಕಾಣಿ ನಾವು ಭೂಮಿಯ ಮೇಲೆ ಸ್ವರ್ಗದ ಸಿರಿಯನ್ನು ಅನುಭವಿಸಬೇಕು.
ಇನ್ನೊಬ್ಬರ ಹಿತಕ್ಕಾಗಿ ನಾವೇನಪ್ಪ ಅಂದ್ರೆ ಜೀವನವನ್ನ ಸಾಗಿಸಬೇಕು. ಇದನ್ನು ಹೊರತಾಗಿ ಜೀವನ ಸಾಗಿಸಿದ್ರೆ ಅದು ನಮ್ಮ ಒಂದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಎಂದು ಕವಿಯಲ್ಲಿ ವಿವರಿಸಿದ್ದಾರೆ ಅಂತ ಹೇಳಬೇಕು ಅದನ್ನ. ಇನ್ನ ಸಂದರ್ಭದೊಡನೆ ವಿವರಿಸಿ ನೋಡಿಲ್ಲಿ, ದಾಳಿ ಬಂದೊಡನೆ ಶರಣೆಂಬ ಹೆಂತನವು ಅಂತ ಐತಿ. ಇಲ್ಲಿ ಪದ್ಯ ಗುರಿ, ಆಮೇಲೆ ಕವಿ ಎಂ ಗೋಪಾಲಕೃಷ್ಣ ಅಡಿಗ, ಆಮೇಲೆ ಆಕರ ಸಮಗ್ರ ಕಾವ್ಯ ಅಂತ ಹೇಳಿ. ಹಾಗೇನೆ ಶರಣೆಂಬ ಹೆಂತನ ದಾಳಿ ಬಂದೊಡನೆ ಶರಣೆಂಬ ಹೆಂತನು ಅಂತ ಐತಿಲಿ. ಇದಕ್ಕೆ ಸಂದರ್ಭ ಏನ್ ಹೇಳ್ತೀವಪ್ಪ ಅಂದ್ರೆ, ಗುರಿ ಗುರಿಯೆಡೆಗೆ ಸಾಗುವಾಗ ಕಷ್ಟಗಳು ಬಂದಾಗ ಹೆದರಬಾರದೆಂದು ಕವಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲಿ. ಗುರಿ ಸಾಧಿಸುವ ಮಾರ್ಗದಲ್ಲಿ ಅಲ್ಲೇ ಕಷ್ಟಗಳು ಬಂದಾಗ ಹೆದರಬಾರದೆಂದು ಕವಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕು. ಇದಕ್ಕೆ ವಿವರಣೆ ಹೇಗೆ ಹೇಳ್ತೀವಪ್ಪ ಅಂದ್ರೆ, ನಾವು ಹೇಗೆ ಹೇಳ್ಬೇಕು ಅಂದ್ರೆ, ಗುರಿಯ ಒಂದು ಸಾಧನೆ ಮಾರ್ಗದಲ್ಲಿ ಹಲವಾರು ಕಷ್ಟಗಳು ಎದುರಾಗಬಹುದು. ಆ ಕಷ್ಟಗಳಿಗೆ ನಾವು ಹೆದರಿ ಹೇಳಿತನವನ್ನ ಪ್ರದರ್ಶಿಸಬಾರದು. ಆ ಕಷ್ಟಗಳು ಎದುರಾದಾಗ ಏನಪ್ಪ ಅಂದ್ರೆ, ನಾವು ಈ ಒಂದು ಕಾರ್ಯ, ಈ ಒಂದು ಗುರಿ ಸಾಧಿಸಲು ನನ್ನಿಂದ ಆಗದು ಎಂಬ ಹೆಂತನವನ್ನ ನಾವು ತೋರಬಾರದು. ಹಿಡಿದಿರ್ತಕ್ಕಂಥ ಒಂದು ಒಳ್ಳೆಯ ಮಾರ್ಗದಲ್ಲಿ ಕೊನೆಯವರೆಗೂ ನಾವು ಏನಪ್ಪ ಅಂದ್ರೆ ಪ್ರವಾಹದಂತೆ ಮುನ್ನುಗ್ಗಬೇಕು ಅಂತ ಹೇಳಿ ಕವಿ ಈ ಮೇಲಿನ ಮಾತಿನೊಂದಿಗೆ ವಿವರಿಸಿದ್ದಾರೆ ಅಂತ ಹೇಳಿ ಇಷ್ಟು ಉತ್ತರವನ್ನ ನಾವು ಹೇಳಬೇಕು ಅಲ್ಲಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಸಂದರ್ಭಗಳನ್ನು ವಿವರಿಸಿದೆ. ಒಂದು ಜೀವನಕ್ಕೆ ಹಲವು ಸಾಧ್ಯಗಳು. ನೋಡ್ರಿ ಈ ತರ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಪದ್ಯ ಗುರಿ, ಕವಿ ಎಂ ಗೋಪಾಲಕೃಷ್ಣ ಅಡಿಗ, ಹಾಗೇನೆ ಆಕರ ಸಮಗ್ರ ಕಾವ್ಯ ಅಂತ ಹೇಳಿ. ಆಮೇಲೆ ಇದಕ್ಕ ಸಂದರ್ಭ ಹೇಗೆ ಹೇಳ್ತೀವಪ್ಪ ಅಂದ್ರೆ, ಜೀವನಕ್ಕೆ ಒಂದೇ ಗುರಿ ಇರಬೇಕು ಎನ್ನುವುದನ್ನ ಕವಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲಿ. ನೋಡ್ರಿ, ಒಂದು ಬಾಣಿಗೆ ಗುರಿ ಒಂದೇ ಆಗಿರುತ್ತದೆ, ದೇಹದಲ್ಲಿ ಆತ್ಮವು ಕೂಡ ಒಂದೇ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಏನಪ್ಪ ಅಂದ್ರೆ, ಮನುಷ್ಯನ ಬದುಕಿನಲ್ಲೇ ಸಾಧ್ಯತೆಗಳು ಹಲವಿರಬಾರ್ದು. ಮನುಷ್ಯನ ಜೀವನದಲ್ಲಿ ಒಂದೇ ಹೆಗ್ಗುರಿಯನ್ನು ಇಟ್ಟುಕೊಂಡು ಹಗಲು ರಾತ್ರಿ ಶ್ರಮ ಪಡಬೇಕು ಎಂದು ಇಲ್ಲಿ ಕವಿ ವಿವರಿಸಿದ್ದಾರೆ ಅಂತ ಹೇಳ್ಬೇಕಲ್ಲಿ. ಇನ್ನ ಮೂರನೇ ಪ್ರಶ್ನೆ ನೋಡ್ರಿ, ಪರಹಿತಕ್ಕೆ ಬಳಲುತ್ತಿರುವುದುವೇ ಜೀವನ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ. ನೋಡ್ರಿ ಇಲ್ಲಿ ಪದ್ಯ ಗುರಿ, ಆಮೇಲೆ ಕವಿ ಎಂ ಗೋಪಾಲಕೃಷ್ಣ ಅಡಿಗ, ಆಮೇಲೆ ಆಕರ ಸಮಗ್ರ ಕಾವ್ಯ ಅಂತ ಹೇಳಿ. ಇಲ್ಲಿ ಸಂದರ್ಭ ನೋಡ್ರಿ, ಪರಹಿತಕ್ಕೆ ಬಳಲುತ್ತಿರುವುದುವೇ ಜೀವನ ಅಂತ ಐತಿ ಇಲ್ಲಿ. ಅಂದ್ರೆ ಇಲ್ಲಿ ಜೀವನದಲ್ಲಿ ಸ್ವಾರ್ಥತೆ ಜೊತೆಗೆ ಏನಪ್ಪ ಅಂದ್ರೆ, ಇಲ್ಲಿ ಸಮಾಜಕ್ಕೂ ಕೂಡ ನಮ್ಮ ಕೊಡುಗೆಯನ್ನು ಸಲ್ಲಿಸಬೇಕು ಅಂದ್ರೆ ಜೀವನದಲ್ಲಿ ಏನಪ್ಪ ಅಂದ್ರೆ ಸ್ವಾರ್ಥವನ್ನ ತ್ಯಜಿಸಬೇಕೆಂದು ಕವಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲ. ಜೀವನದಲ್ಲಿ ಸ್ವಾರ್ಥತೆಯನ್ನು ತ್ಯಜಿಸಬೇಕೆಂದು ಕವಿ ಹೀಗೆ ಹೇಳಿದ್ದಾರೆ ಅಂತ ಹೇಳ್ಬೇಕಿಲ್ಲಿ. ಆಮೇಲೆ ವಿವರಣೆ ಏನ್ ಬರ್ತೀರಪ್ಪ ಅಂದ್ರೆ, ಮನುಷ್ಯರಲ್ಲಿ ಏನಪ್ಪ ಅಂದ್ರೆ ದೇವರನ್ನ ಕಾಣಬೇಕು, ಅದರ ಜೊತೆಗೆ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಸ್ವರ್ಗದ ಸಿರಿಯನ್ನ ನಾವು ಅನುಭವಿಸಬೇಕು. ಕಷ್ಟದಲ್ಲಿದ್ದವರಿಗೆ ಏನಪ್ಪ ಅಂದ್ರೆ ಏನೋ ಸಹಾಯ ಸಹಕಾರಗಳನ್ನು ನಾವು ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಹೊರತಾಗಿ ನಮ್ಮ ಒಂದು ಜೀವನವನ್ನು ಸಾಗಿಸಿದರೆ, ಅಂದ್ರೆ ಪರಹಿತವನ್ನು ಕಾಯ್ದೆ ನಾವು ಸ್ವಾರ್ಥವಂತ ಜೀವನವನ್ನು ಸಾಗಿಸಿದ್ರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಎಂದು ಕವಿ ಇಲ್ಲಿ ವಿವರಿಸಿದ್ದಾರೆ ಅಂತ ಹೇಳಲಾಗ್ತದ. ಇನ್ನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಇಲ್ಲಿ. ನೋಡ್ರಿ, ಸಂಧಿಯನ್ನು ಹೆಸರಿಸಿ ಅಂದಾಗ ಅಳಿಯಾಸೆ ಅಂತ ಹೇಳ್ತೀವಿ. ಅಳಿಯಾಸೆ ಇದನ್ನ ಹೇಗೆ ಬಿಡಿಸ್ಬೇಕಪ್ಪ ಅಂದ್ರೆ, ಅಳಿಯದೆ ಆಸೆ ಅಂತ ಹೇಳಿ ಬಿಡಿಸ್ಬಿಡ್ತೀವಿ. ಇದು ಯಾವ ಸಂಧಿ ಆಗ್ತದಪ್ಪ ಅಂದ್ರೆ ಆಗಮ ಸಂಧಿ ಆಗ್ತದೆ. ಇದು ಆಗಮ ಸಂಧಿ. ಹಾಗೇನೆ ಮುಂದಿನ ಯಾವ್ದಪ್ಪ ಅಂದ್ರೆ ದೇಹದೊಳ ಆತ್ಮ ಅಂತ ಐತಿವಿ. ದೇಹದೊಳ ಆತ್ಮ ಅಂತ ಐತಿವಿ. ಇದನ್ನ ಹೇಗೆ ಬಿಡಿಸ್ತೀವಪ್ಪ ಅಂದ್ರೆ, ದೇಹದೊಳು ಅದಕ್ಕೆ ಆತ್ಮ, ದೇಹದೊಳು ಅದಕ್ಕೆ ಆತ್ಮ, ದೇಹದೊಳ ಆತ್ಮ. ಇದು ಲೋಪ ಸಂಧಿಗೆ ಉದಾಹರಣೆ ಆಗ್ತದೆ.
ಲೋಪಸಂಧಿ ಉದಾಹರಣೆ ಆಗ್ತದೆ. ಹಾಗೇನೆ ಜೀವನಕ್ಕೆ ಏಕೆ ಅಂತ ಇರ್ತೀವಿ. ಇದು ಯಾವ ರೀತಿ ಬಿಡಿಸ್ಬೇಕು ಅಂದ್ರೆ ಜೀವನಕ್ಕೆ ಅದಕ್ಕೆ ಏಕೆ ಅಂತ ಹೇಳಿ ಬಿಡಿಸ್ತೀವಿ. ಇದು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ ನಾವು. ಸವರ್ಣ ದೀರ್ಘ ಸಂಧಿ. ಹಾಗೇನೆ ಹಿಡಿದೋಳ ದಾರಿ ಅಂತ ಇದ್ದೇನೆ. ಹಿಡಿದೋಳ ದಾರಿ ಹಿಡಿದೋಳು ಅದಕ್ಕೆ ಅಥವಾ ಹಿಡಿದ ಅದಕ್ಕೆ ಒಳದಾರಿ. ಹಿಡಿದ ಅದಕ್ಕೆ ಒಳದಾರಿ. ಹಿಡಿದ ಅದಕ್ಕೆ ಒಳದಾರಿ, ಹಿಡಿದೊಳದಾರಿ. ಇದು ಲೋಪಸಂಧಿ ಉದಾಹರಣೆ ಆಗ್ತದೆ. ಇನ್ನು ಹಗಲಿರುಳು. ಇನ್ಯಾಗ ಬಿಡಿಸ್ಬೇಕು ಅಂದ್ರೆ ಹಗಲು ಅದಕ್ಕೆ ಈರುಳು, ಹಗಲಿರುಳು. ಇದು ಕೂಡ ಅಂತಂದ್ರೆ ಲೋಪಸಂಧಿಗೆ ಉದಾಹರಣೆ ಇರುತ್ತೆ. ಹಾಗೇನೆ ಶರಣಂಬೆ ಅಂತ ಇದ್ದೀವಿ. ಇದೇನ್ ಬಿಡಿಸ್ಬೇಕು ಅಂದ್ರೆ ಶರಣೋದಿ ಎಂಬೆ ಅಂತ ಹೇಳಿ ಬಿಡಿಸ್ಬೇಕು ಇದನ್ನ. ಇದು ಕೂಡ ಏನಂದ್ರೆ ಲೋಪಸಂಧಿ ಉದಾಹರಣೆ ಆಗ್ತದೆ. ಈ ತರ ನಾವು ಸಂಧಿಗಳು ನೋಡ್ತೀವಿ. ಇನ್ನು ವಿರುದ್ಧಾರ್ಥಕ ಪದಗಳು ನೋಡಿ. ಇವು ಸಂಧಿಗಳದು. ಇನ್ನ ವಿರುದ್ಧಾರ್ಥಕ ಪದಗಳು. ವಿರುದ್ಧಾರ್ಥಕ ಪದಗಳೊಳಗ ಇದು ಸ್ವಂತ ವಾಕ್ಯಗಳು ಬರೀರಿ. ಇನ್ನು ವಿರುದ್ಧಾರ್ಥಕ ಪದಗಳು ನೋಡಿ. ಆಸೆ, ನಿರಾಸೆ, ಆಮೇಲೆ ಪರಹಿತ, ಸ್ವಹಿತ, ಆಮೇಲೆ ಇರುಳು, ಬೆಳಕು, ಆಮೇಲೆ ಹೇಳಿ, ಹೇಳಿ, ಶೂರ. ಈ ತರ ನಾವು ಇದು ವಿರುದ್ಧಾರ್ಥಕ ಪದಗಳನ್ನು ಹೇಳ್ಬೋದು. ಹಾಗೇನೆ ಈ ಪದ್ಯದಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಪದ್ಯಗಳು ಕಂಠಪಾಠದವಿಲ್ಲಿ. ಯಾವ್ದಪ್ಪ ಅಂದ್ರೆ 2 ಖಂಡಿಕೆಗಳು ಕಂಠಪಾಠದವಿಲ್ಲಿ. ಕೆಸರುಳಿದ್ದರು ಅಂತ ಹೇಳಿ ಪದ್ಯದಲ್ಲ. ಕೆಸರುಳಿದ್ದರು ಮೇಲೆ ಬಾಂಧಳವನ್ನು ನೋಡಿ ಅದೊಂದು ಪದ್ಯ. ಆಮೇಲೆ ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ. ಈ 2 ಅಂದ್ರೆ ಇಲ್ಲಿ 2ನೇ ಪ್ಯಾರ ಮತ್ತು 3ನೇ ಪ್ಯಾರ, 2ನೇ ಪ್ಯಾರ ಮತ್ತು 4ನೇ ಪ್ಯಾರ ಕಂಠಪಾಠ ಅದಾವು. ಇದನ್ನ ಕಂಠಪಾಠವನ್ನ ನೀವು ಸರಿಯಾಗಿ ಮನೆಯಲ್ಲಿ ಮಾಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡಿ. ಹಾಗೇನೆ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಸರಿಯಾಗಿ ಬರೆಯಬೇಕು. ಇನ್ನು ಇದರ ಮುಂದಿನ ಏನಂತಂದ್ರೆ ಅಧ್ಯಾಯಗಳನ್ನ ನಾವು ನಾಳೆ ನೋಡೋಣ. ಧನ್ಯವಾದಗಳು.